ಅಂದರೆ ಟೆಂಪಲ್ ವಿಸಿಟ್ ಮಾಡ್ಕೊಂಬರೋಣ ಗೋಬಿಯಲ್ಲಿ ಅಂತ. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ ಟೆಂಪಲ್ಗೆ. ಆಲ್ಮೋಸ್ಟ್ ಮನೆ ಬಿಟ್ಟರೆ ಅವಾಗಲೇ. ಇವಾಗ ಚೆನ್ನೈ ಹೈವೇ ಅಲ್ಲ ಪಾಪ ಇದು, ಬೆಂಗಳೂರು ಟು ಚೆನ್ನೈ ಹೈವೇ, ಅದರಿಂದ ಹೋಗ್ತಿರೋದು ಇವಾಗ. ಡಾಬಾಸ್ಪೇಟೆ ರೋಡಲ್ಲಿ ಹೈವೇ ಸಕ್ಕತ್ತಾಗಿ ಸೇಮ್ ಮೈಸೂರು ಹೈವೇ ಥರನೇ ಇದೆ ನೋಡೋಕ್ಕೆ. ಹೊರಟಿದ್ದೀವಿ, ಮುಂದೆ ಏನೇನಾಗುತ್ತೆ ತೋರಿಸ್ತೀನಿ. ಹೋಗುವ ಬನ್ನಿ. ಇವಾಗ ಬಂದಿರೋದು ಗುಬ್ಬಿಯ ಎಂಟ್ರಿ ಆಗಿದ್ದೀವಿ. ಗುಬ್ಬಿ ಎಂಟ್ರಿ ಆಗಿ ನಮ್ಮ ಪಪ್ಪ ಅವರ ಫ್ರೆಂಡ್ ಅವರ ಅಂಗಡಿಯಲ್ಲಿ ಎಳ್ನೀರು ಕುಡಿದ್ರಿ. ಪಪ್ಪ ಅಲ್ಲಿ ಹೋಗಿದ್ದಾರೆ. ಇವಾಗ ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಮಮ್ಮಿ ಎಳ್ನೀರು ಕುಡಿತಾಯಿದ್ದೀನಿ, ಖಾಲಿನೇ ಆಗಿಲ್ಲ. ಟೆನ್ಷನ್ ಆಗೋದು ಒಂದು ಸೆಕೆಂಡ್. ನಾನು ಏನಪ್ಪ ಖಾಲಿನೇ ಆಗ್ತಿಲ್ಲ, ಎಷ್ಟು ಕುಡ್ದಿದ್ದೀನಿ ಗೊತ್ತಾ, ಮತ್ತೆ ಎಲ್ಲ ಫುಲ್ಲು. ಪಪ್ಪ ಅಂದಮೇಲೆ ದೇವಸ್ಥಾನಕ್ಕೆ ಹೋಗೋದು ಸಿಗ್ತೀವಿ. ಏನಂತೀರಾ? ಸುಸ್ತಾಯ್ತಾ ಟ್ರಾವೆಲಿಂಗು? ನಿಮ್ಗೆ ಅನ್ಸಲ್ಲ? ಓಕೆ ಫ್ಯಾಮ್, ಇವಾಗ ಎಂಟ್ರಿ ಕೊಟ್ರಿ ಶ್ರೀ ಚೆನ್ನಭೈರೇಶ್ವರ ಸ್ವಾಮಿ ಸನ್ನಿಧಿ. ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಇವಾಗ ಇಲ್ಲಿ ಬಂದಿದ್ದೆ. ಗುರುಸ್ವಾಮಿಗಳೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನೋಡಿ, ಬೇಕಂದ್ರೆ ಆಗಲಿ. ಅವಾಗ ಕನ್ಸ್ಟ್ರಕ್ಷನ್ ಆಗ್ತಿತ್ತಿದ್ದೆಲ್ಲ. ಇವಾಗ ನೋಡಿ ಇಲ್ಲಿಂದನೇ ಕಾಣಿಸ್ತಿದೆ. ಹೇಳ್ದಂಗೆ ಅವಾಗೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಇವಾಗ ಆಲ್ಮೋಸ್ಟ್ ರೆಡಿ ಆಗ್ಬಿಟ್ಟಿದೆ. ದರ್ಶನ ಎಲ್ಲ ಆಯಿತು, ಇವಾಗ ಹೊರಟಿದ್ದೀವಿ. ಹಾಂ, ದೇವಸ್ಥಾನ ಎಲ್ಲ ಆಯಿತು. ಇವಾಗ ವಾಪಸ್ ಟು ಬೆಂಗಳೂರು. ನಂದಿರುತ್ತೆ, ಬಟ್ ನನಗೆ ಪಪ್ಪದೇ ಪಾಲಿಸಿ ಬಂದಿರೋದು. ಪಪ್ಪದೇನಂದರೆ ಪಾಲಿಸಿ, ಒಂದು ಕಡೆ ಬಂದ್ರಿ ಅಂದರೆ ಅದನ್ನು ಮುಗಿಸ್ಕೊಂಡು ವಾಪಸ್ ಎಲ್ಲಿ ಬಂದು ಮನೆಗೆ ಹೋಗ್ಬೇಕಷ್ಟೇ. ಅಲ್ಲ ಮಮ್ಮಿ? ನಮ್ಮ ಮಮ್ಮಿದು ಹಂಗಲ್ಲ. ಇಲ್ಲಿ ಬಂದ್ರಾ ಈ ಊರಲ್ಲಿ ಯಾವ್ದು ದೇವಸ್ಥಾನ ಇದೆ ಎಲ್ಲ ಒಂದು ರೌಂಡ್ ಹಾಕ್ಬಿಡ್ಬೇಕು ಅವ್ರಿಗೆ. ಅಂದರೆ ನಮ್ಮ ಅಪ್ಪದೇ ಬುದ್ಧಿ ಬಂದಿರೋದು. ಬಂದರೆ ಈ ದೇವಸ್ಥಾನ ಮುಗೀತಾ ಅಷ್ಟೇ, ಮುಗೀತು, ವಾಪಸ್ ಹೋಗ್ತಾ ಇರಬೇಕು. ಮಂತ್ರಾಲಯ ಕರ್ಕೊಂಡೋಗಿದ್ದು ಒಂದ್ಸತಿ ಅಲ್ಲಿ ನೋಡಿದ್ರೆ ಪಂಚಮುಖಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂದ್ರು. ನಮ್ಮಪ್ಪ ಬರುವಾಗ ಆ ಮಾತೇ ಅನ್ನಲ್ಲ ಮಮ್ಮಿ. ಹೋಗುವಾಗ ಒಂದೇ ಸತಿ ಡಿಸೈಡ್ ಮಾಡಿದ್ರೆ ಹೋಗ್ಬೋದು. ಮತ್ತೆ ಇಲ್ಲಿ ಬಂದ್ಬಿಟ್ಟು ಹೇಳ್ತಾರೆ ನೆಕ್ಸ್ಟ್ ವಾರ ಸಿಗಂದೂರು ಹೋಗೋಣ, ಆ ಥರ ಪ್ಲಾನ್ ಮಾಡಿ ಅಂತಾರೆ. ಇವಾಗ ಎಲ್ಲಾದ್ರೂ ಊಟ ಮಾಡ್ಕೊಂಡು ಹೊರಡುವ. ಹಿಂಗೆ ಪಡ್ಕೆ ಗ್ರೀನ್ ಪರ್ಕೆ. ಫ್ಯಾಮಿಲಿ ಹೋಟೆಲ್ ಒಂಥರ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಬರುವಾಗ ಯಾರು ಇದ್ದಿಲ್ಲ. ನಮ್ಮಪ್ಪ ಅಂದರು ಯಾರು ಇದ್ದಿಲ್ಲ ಅಂತಲ್ಲ, ಒಳಗಡೆ ಹೋಗುವ ಬಾ ಅಂತ. ಅಲ್ಲಿದ್ದಾರೆ ಮಮ್ಮಿ ಪಾಪ ಅಲ್ಲಿ. ಅದೇ ಹೇಳ್ದಂಗೆ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ಆ ಥರನೇ. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ಆ ಥರನೇ. ಆ ಥರ ಆಚೆಯಿಂದ ನೋಡ್ಬಿಟ್ಟು ಯಾವುದನ್ನು ಅಳಿಬಾರ್ದು ನಾವು. ಇವಾಗ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು ನಮಗೆ ಹಿಂಗಿರುತ್ತೆ ಎಲ್ಲ ಅಂತ. ಟೇಸ್ಟು ಅಲ್ಲ ಮಮ್ಮಿ?
ಆಚೆ ನೋಡ್ಬಿಟ್ಟು ಅಳಿಬಾರ್ದು ಅಂತಾರಲ್ಲ ಆ ಥರ. ಎಡ್ಸ್ಕೆ ಇವಾಗ ಹೊರಡುವ. ಇದು ಮಾರ್ನಿಂಗ್ ವಾಕ್ ಅಲ್ಲ, ಇದು ನೈಟ್ ವಾಕ್. ವಾಯ್ಸ್ ಕೇಳಿಸಲ್ಲ ಅನ್ಕೊಂತೀನಿ, ನೋಡುವ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಈವ್ನಿಂಗ್ ಅಂದರೆ ಆಯಿತು, ನೈಟ್ ಆಗ್ತಾ ಬಂದಿದೆ. ಏನಕ್ಕೆ ಸಡನ್ನಾಗಿ ವಾಕಿಂಗು ಅಂದರೆ ಮಮ್ಮಿ ಅವರ ಸ್ಟೂಡೆಂಟ್ಸು ಬಿರಿಯಾನಿ ಏನೋ ತಂದು ಕೊಟ್ಬಿಟ್ಟಿದ್ರು, ಚೆನ್ನಾಗಿ ತಿಂದ್ಬಿಟ್ಟಿದ್ದೀವಿ. ಸೊ ಆಗ್ತಿಲ್ಲ, ಮಲ್ಕೊಳಕ್ಕೂ ಆಗ್ತಿಲ್ಲ. ಬಿಕಾಸ್ ಅದು ರಂಜಾನ್ ಇತ್ತು, ರಂಜಾನ್ ಮಂಡೇ ಬಂದಿತ್ತಲ್ವಾ. ಸೊ ಮಂಡೇ ನಾರ್ಮಲಿ ನಾವು ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನ್. ಸೊ ಅವ್ರ ಪಾಪ ಇವತ್ತು ನಮಗೋಸ್ಕರ ಮಾಡಿ ಬಿರಿಯಾನಿ ಅಂಡ್ ದೆನ್ ಕೀರು ಯಮ್ಮಿ ಆಗಿತ್ತು ಟೇಸ್ಟು. ಸೊ ಸ್ವಲ್ಪ ಊಟ ಜಾಸ್ತಿ ಹೋಯಿತು, ಅದರಿಂದ ಕರಗಿಸ್ಬೇಕಲ್ವಾ. ಸೊ ವಾಕಿಂಗ್ ಇಷ್ಟಾಗಿತ್ತು. ಇನ್ನೂ ಸುಮಾರು ದೂರ ಇದೆ, ಹೋಗುವ. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಅವ್ನು ಜೋರಾಗಿ ಮಾತಾಡ್ತಿದ್ದಾನಂತ ಅನ್ಕೋಬೇಕು. ಅವ್ನ ಕಿವಿಗೆ ಆ್ಯಕ್ಚುಲಿ ಬ್ಲೂಟೂತ್ ಹಾಕೊಂಡು ಸಾಂಗ್ ಕೇಳ್ತಿದ್ದಾನೆ. ಇವತ್ತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ತುಂಬ ತಿಂದ್ಬಿಟ್ಟಿದ್ದೀನಿ, ಮಧ್ಯಾಹ್ನನೂ ಅಷ್ಟೇ, ಇವಾಗಲೂ ಅಷ್ಟೇ. ಸೊ ಬ್ಲೂಟೂತ್ ಹಾಕಿದ್ದೀನಿ. ಮನೆಗೆ ಹೋಗುವ, ಬನ್ನಿ, ಲೆಟ್ಸ್ ಗೋ. ಓಕೆ ಫ್ಯಾಮ್, ಇವಾಗ ಒಂದು ಗ್ರೌಂಡು, ನಮ್ಮ ಮನೆ ಡೌನ್ ಒಂದು ಗ್ರೌಂಡ್ ಇದೆ. ಸೊ ಗ್ರೌಂಡಲ್ಲಿ ಇವಾಗ ಬರ್ತಿದ್ದೀವಿ. ಏನು ಗೊತ್ತಾ, ಇವಾಗ ನಮ್ಮ ಮುಂದೆ ಒಬ್ಬರು ಬಂದರು ಟೂ ವೀಲರಲ್ಲಿ. ಸೊ ಅವರು ಮಮ್ಮಿ ಮಾತಾಡ್ತಿತ್ತು ಫಸ್ಟು, ಯಾಕಂದರೆ ಫುಲ್ ಬೆವ್ರು ಇಳಿತಿದೆ, ಹಿಂಗೆ ಬೆವ್ರು ಇಳ್ಕೊಂಡು ಗಾಡಿ ತಳ್ಕೊಂಬಂದಿದ್ದು ಒಟ್ಟಿನಲ್ಲಿ ಅವರು. ನಾನು ಪೆಟ್ರೋಲ್ ಖಾಲಿ ಅಂದರೆ ಪೆಟ್ರೋಲ್ ಬಂಕ್ ದಾಟ್ಕೊಂಡೇ ಬಂದಿರಬೇಕು ಅವ್ರು ಅಂದ್ಬಿಟ್ಟು ನಾನು ಪೆಟ್ರೋಲ್ ಖಾಲಿ ನಾನು ಅಂದೆ. ಇಲ್ಲಪ್ಪ ಪಂಚರು ಅಂದರು. ಪಂಚರ್ ಈ ಕಡೆ ಯಾಕೆ ಬಂದ್ರಿ, ಈ ಕಡೆ ಎಲ್ಲೂ ಪಂಚರ್ ಶಾಪೇ ಇಲ್ಲ ಈ ಕಡೆ. ಕೇಳಿದ್ದಕ್ಕೆ ಪೆಟ್ರೋಲ್ ಬಂಕ್ ಅವ್ರು ಕಳಿಸಿದ್ರು ಅಂದರು. ಸುಮ್ಮನೆ ಏನಕ್ಕೆ ಪಾಪ, ಇವಾಗ ಒಬ್ಬೊಬ್ರದ್ದು ಲೈಫ್ ಹಂಗಿರಲ್ಲ. ಅವ್ರ ಕೆಲಸ ಎಷ್ಟೊತ್ತು, ಇವಾಗ 8:30 9 ಗಂಟೆ ಮುಗಿಸ್ಕೊಂಡು ಇಲ್ಲಿಂದ ನೆಲಮಂಗ್ಲ ಹೋಗ್ಬೇಕು ಅವ್ರ ಪಾಪ. ಇವ್ರು ಸುಮ್ಮನೆ ಪೆಟ್ರೋಲ್ ಬಂಕ್ ಅವ್ರು ತಮಾಷೆ ಮಾಡೋಕ್ಕೋಸ್ಕರ ಅವ್ರ ಪಾಪ ಅವರು ಕಣ್ಣಲ್ಲಿ ನೀರು ಹಾಕೋದೊಂದು ಬಾಕಿ. ಮಮ್ಮಿ ಕೇಳಿದ ತಕ್ಷಣ ಒಂಥರ ಫೀಲ್ ಆಗ್ಬಿಟ್ರು ಪಾಪ, ಯಾಕಂದ್ರೆ ಇಲ್ಲಿಂದ ಇಲ್ಲೆಲ್ಲೂ ಇಲ್ಲ, ಹೋದ್ರೆ ಈ ಕಡೆನೇ ಹೋಗ್ಬೇಕು. ಯಾಕಂದ್ರೆ ಫ್ರಂಟ್ ಟೈರೇ ಇದಾಗಿರೋದು, ಬ್ಯಾಕ್ ಟೈರ್ ಅಂದ್ರೆ ಟೋ ಮಾಡ್ಬೋದಿತ್ತು ಯಾರಾದ್ರು. ಇವ್ರು ಒಂಚೂರು ಏರು ಹಾಕೊಟ್ಟಿಲ್ಲ ಅಂತೆ ಈ ಬಂಕ್ ಅವರು. ಇದೇ ಪೆಟ್ರೋಲ್ ಬಂಕ್, ಈ ಪೆಟ್ರೋಲ್ ಬಂಕ್ ಅವರು ಏರು ಹಾಕೊಟ್ಟಿಲ್ಲ. ಮತ್ತೆ ಅದು ಸಾಲದೆ ಅಂದ್ಬಿಟ್ಟು ಅವ್ರ ತಮಾಷೆ ಬೇರೆ ಅವ್ರದ್ದು ಪಾಪ. ಯೋಚನೆ ಮಾಡಿ, ಯಲಹಂಕದಿಂದ ನೆಲಮಂಗ್ಲ 2.5 hours ಬೇಕು. ಏನು ತಮಾಷೆನಾ ಅದು? ಈ ಟ್ರಾಫಿಕಲ್ಲಿ ತಮಾಷೆನಾ? ಹೆವಿ ಬೇಜಾರಾಗ್ಬಿಡ್ತು. ಅವಾಗಿಂದ ಒಂಥರ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀವಿ ನಾನು ಅಮ್ಮ. ಸೊ ಇವಾಗ ಟೋನು ಮಾಡೋಕ್ಕಾಗಲ್ಲ ಅದನ್ನು. ಏನು ಪಂಚರ್ ಶಾಪ್ ಈ ಕಡೆ ಇಲ್ಲ ಸರ್, ಈ ಕಡೆನೇ ಇರೋದಂತ ಹೇಳಿದರೆ ಏನಾಗ್ತಿರೋದು? ಇಲ್ಲಿಂದ ಅವ್ರು ನೆಲಮಂಗ್ಲ ಹೋಗೋದು ಯಾವಾಗ? ಇನ್ನೂ ಗಾಡಿ ಈ ಕಡೆಯಿಂದ ಪಂಚರ್ ಶಾಪ್ ತಳ್ಕೊಂಡು ಗಾಡಿ ತಳ್ಳಲೇಬೇಕದು. ಬರೋಕ್ಕೆ 3 hours, ಅವರು 40 minutes ಬೇಕು. ಇಲ್ಲಿ ಕೃಷ್ಣ ಸಾಗರದ ಮತ್ತೆ ಬೇರೆ ಸಿಗ್ನಲ್ ಬೇರೆ ಹಾಕ್ಬಿಟ್ಟವ್ರು, ಅಲ್ಲಿ ಬರಕ್ಕೂ ಆಗಲ್ಲ. ಗಾಡಿ ತಳ್ಳಕ್ಕಾಗ್ತಿಲ್ಲ, ಅವರಿಂದ ಟೋನು ಮಾಡೋಕ್ಕಾಗ್ತಿಲ್ಲ. ಬೇರೆಯವ್ರನ್ನ ಅಲ್ಲಿ ನಿಲ್ಸ್ಬಿಟ್ಟು ಬೇರೆ ಯಾರನ್ನ ಟೋ ಮಾಡಿರಿ ಅಂದರೆ ಅವ್ರಿಗೂ ಟೋ ಮಾಡೋಕ್ಕೂ ಆಗ್ತಿಲ್ಲ. ಅದೇ ಹೇಳೋದಲ್ವ ಪಾಪ, ಅಲ್ಲಿ ಇದ್ವಾಗಾದರೂ ಅಕಸ್ಮಾತಾಗಿ ಇಲ್ಲಿ ಇಲ್ಲ ಕೆಳಗಡೆ ಡೌನ್ ಒಂದಿದ್ರೆ ಅಲ್ಲೇ ನಿಲ್ಸ್ಬಿಟ್ಟು ಯಾರನ್ನ ಕರ್ಕೊಂಡಾದ್ರು ಬಂದಿರೋರು ಅವರು. ಅಟ್ಲೀಸ್ಟ್ ಓಲಾ ಆದ್ರೂ ಮಾಡ್ಕೊಂಡು ಹೋಗ್ತಿದ್ರು ಅವ್ರ ಆಫೀಸ್ ಹತ್ರ ಬಿಟ್ಬಿಟ್ಟು. ಇವ್ರು ಇಲ್ಲ 5 ನಿಮಿಷ ಅಂದ್ಬಿಟ್ಟು ಕಳ್ಸಿದ್ದಾರೆ. ನೋಡಿದ್ರೆ ಅಲ್ಲಿ ಎಲ್ಲೂ ಇಲ್ವೇ ಇಲ್ಲ. ಹೆವಿ ಫೀಲ್ ಮಾಡೋಣ ಅಂದ್ರೆ ಟೂ ವೀಲರ್ ಇಲ್ಲ. ಟೂ ವೀಲರ್ ಇದ್ರೂ ಯಾರನ್ನ ಕರ್ಕೊಂಬರಕ್ಕೂ ಆಗಲ್ಲ, ಇವಾಗ ಟೋ ಮಾಡೋಕ್ಕೂ ಆಗಲ್ಲ, ಅದು ಬೇರೆ ವಿಷಯ. ಯಾರನ್ನ ಕರ್ಕೊಂಬರ್ಬೇಕಂದ್ರೆ ಇದು ಇವಾಗ ಕರೆಕ್ಟ್ 9 o'clock ಆಗ್ಬಿಟ್ಟಿದೆ, ಇಲ್ಲಿ ಯಾರು ಬರೋದು ಇಲ್ಲ ಇವಾಗ. ಬಟ್ ಪಾಪ ಅವರು ಒಂಥರ ಹೇಳಿದ್ದು ಹೆಂಗಿತ್ತಲ್ಲ ಮಮ್ಮಿ, ಈ ಮಮ್ಮಿ ಅವಾಗಿಂದ ಏನಾದರೂ ಯಾರಾದರೂ ಪಂಚರ್ ಅಂಗಡಿ ಗೊತ್ತಾ, ನೋಡು ಅಂತಿದ್ದಾರೆ. ಬಟ್ ಇವಾಗ ಯಾರು ತೆಗಿಯಲ್ಲ. 9 ಗಂಟೆ ಆಯಿತು, 9 ಗಂಟೆ ಯಾರು ಬರ್ತಾರೆ ಇವಾಗ? ಹೆಲ್ಪ್ ಮಾಡಬೇಕು ಮನುಷ್ಯ, ಆದ್ರೆ ಹೆಲ್ಪ್ ಮಾಡ್ಬೇಕಿಲ್ಲ, ಇಲ್ಲ ಸುಮ್ಮನೆ ಇದ್ಬಿಡ್ಬೇಕು. ಸುಮ್ಮನೆ ಅದಕ್ಕೊಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಬಿಟ್ಟು ಪಾಪ ಇವಾಗ ಅವ್ರು ಏನು ಹೇಳಿ. ಸೊ ಅವಾಗಿಂದ ಹೆವಿ ಬೇಜಾರಾಗ್ತಿದೆ. ಅದು ಅವರು ಹೇಳಿದ ಒಂದೊಂಥರ ರಿಯಾಕ್ಷನ್ ಇತ್ತಲ್ಲ. ಅವ್ರು ಆಕ್ಚುಲಿ ಪಾಪ ವಾಚ್ಮ್ಯಾನ್ ಅನ್ಸುತ್ತೆ, ಸೆಕ್ಯೂರಿಟಿನೋ ಸಮಥಿಂಗ್ ಅವರು. ಅದು ನಿಲ್ಸಿರೋ ಗಾಡಿ ಯಾರೋ ಪಂಚರ್ ಮಾಡಿರೋದು ಅಂದ್ರಲ್ಲ, ಏನು ಮಾಡೋಕ್ಕಾಗಲಿ. ಮತ್ತೆ ಅದೇ ನಿಲ್ಸ್ಕೊಂಡ್ರೆ ಇನ್ನೂ ಮತ್ತೆ ಅದೇ ಫೀಲ್ ಆಗುತ್ತೆ. ಇವಾಗ ನಮ್ಮ ಮನೆ ರೋಡ್ ಹತ್ರ ಬಂದಿದ್ದೀವಿ ಫ್ಯಾಮ್. ಇನ್ನು ಮನೆಗೆ ಹೋಗ್ಬಿಟ್ಟು ವೀಡಿಯೋ ಎಂಡ್ ಮಾಡ್ಕೊಳೋಣ. ಇನ್ನೇನಿಲ್ಲ, ಈ ವ್ಲಾಗ್ ಇಷ್ಟ. ಈ ವ್ಲಾಗು ನೋಡಿರ್ತೀರ ಬೆಳಿಗ್ಗೆಯಿಂದ ಏನೇನಾಯಿತು ಅಂತ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಯಾವ್ದಾದ್ರು ಸ್ಪೆಷಲ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.
ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್ ಬಾಯ್. ಬಾಯ್